ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 79ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ನಿಸರ್ಗ ಕ್ಷೀಣಸ್ಯ ಸ್ತನತಟಭರೇಣ ಕ್ಲಮಜುಷೋ ನಮನ್ಮೂರ್ತೆರ್ನಾರೀ ತಿಲಕಶನಕೈಸ್ತೃಟ್ಯತ ಇವ ಚಿರಂತೆ ಮಧ್ಯಸ್ಯ ತ್ರುಟಿತತಟಿನೀತೀರತರುಣಾ ಸಮಾವಸ್ಥಾಸ್ಥೇಮ್ನೋ ಭವತು ಕುಶಲಂ ಶೈಲತನಯೇ. ನಿಸರ್ಗಕ್ಷೀಣಸ್ಯ ಸ್ತನತಟಭರೇಣ ಕ್ಲಮಜುಷೋ ನಮನ್ಮೂರ್ತೆರ್ನಾರೀ ತಿಲಕಶನಕೈಸ್ತೃಟ್ಯತ ಇವ ಚಿರಂತೆ ಮಧ್ಯಸ್ಯ ತ್ರುಟಿತತಟಿನೀತೀರತರುಣಾ ಸಮಾವಸ್ಥಾಸ್ಥೇಮ್ನೋ ಭವತು ಕುಶಲಂ ಶೈಲತನಯೇ. ನಿಸರ್ಗಕ್ಷೀಣಸ್ಯ ಸ್ತನತಟಭರೇಣ ಕ್ಲಮಜುಷೋ ನಮನ್ಮೂರ್ತೆರ್ನಾರೀ ತಿಲಕಶನಕೈಸ್ತೃಟ್ಯತ ಇವ ಚಿರಂತೆ ಮಧ್ಯಸ್ಯ ತ್ರುಟಿತತಟಿನೀತೀರತರುಣಾ ಸಮಾವಸ್ಥಾಸ್ಥೇಮ್ನೋ ಭವತು ಕುಶಲಂ ಶೈಲತನಯೇ. ಈ ಶ್ಲೋಕದಲ್ಲಿ ದೇವಿಯ ನಡುವಿನ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಶೈಲತನೆಯೇ ನಾರೀ ತಿಲಕ, ಹಿಮವಂತನ ಪುತ್ರಿಯೇ ನಾರೀಮಣಿಯೇ. ನಿಸರ್ಗ ಕ್ಷೀಣಸ್ಯ, ಸ್ವಭಾವತಃ ಅತ್ಯಂತ ಕೃಶವಾಗಿರ್ತಕ್ಕಂತಹ, ಸ್ತನತಟಭರೇಣ ಕ್ಷಮಜುಷಃ, ಸ್ತನಭಾರದಿಂದ ಗ್ಲಾನಿ ಹೊಂದಿರತಕ್ಕಂತಹ, ನಮನ್ಮೂರ್ತೆ ಬಳುಕುತ್ತಾ, ಶನಕೈ ತೃಟ್ಯತ ಇವ ಮೆಲ್ಲನೆ ಮುರಿದು ಬೀಳುತ್ತದೋ ಅಂತ ಇರ್ತಕ್ಕಂತಹ, ತ್ರುಟಿತ ತಟಿನೀ ತೀರ ತರುಣ, ಕುಸಿದು ಬಿದ್ದ ನದೀ ತೀರದಲ್ಲಿರ್ತಕ್ಕಂತಹ ಮರದಂತೆ, ವೃಕ್ಷದಂತೆ. ಸಮಾವಸ್ಥಾಸ್ತೇಮ್ನಃ, ನಿನ್ನ ನಡುವು ಸಮಾನವಾಗಿದೆ. ತೇ ಮಧ್ಯಸ್ಯ, ನಿನ್ನ ನಡುವಿಗೆ ಚಿರಂಕುಶಲಂ ಭವತು, ಚಿರಕಾಲ ಒಳಿತಾಗಲಿ ಅಂತ. ಈಗ ಸೊಂಟ ಅಂದ್ರೇನು? ಅದು ದೈಹಿಕ ಬಲದ ಸಂಕೇತ. ಸೊಂಟ ಅಂತಕ್ಕಂಥದ್ದು ನೆಟ್ಟಗಿದ್ರೆ ಸರಿ, ಸೊಂಟ ಅದು ವೀಕ್ ಆಗಿಬಿಟ್ರೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ. ಮಾನಸಿಕ ಇಚ್ಛೆಯ ಸಂಕೇತ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಯ ನಡುಭಾಗವೇ ಇಚ್ಛಾಶಕ್ತಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಇಚ್ಛಾಶಕ್ತಿ ಅಂದರೆ ಮಾಡೇ ಮಾಡ್ತೀನಿ ನಾನು ಅನ್ನೋಂತಹ ಒಂದು ದೃಢ ನಿರ್ಧಾರ ಇರಲೇಬೇಕು. ಅದನ್ನೇ ಸೊಂಟ, ಅದೇ ದೇಹಕ್ಕೆ ಬಲ. ಅರ್ಥ ಆಯ್ತಾ? ಅದುವೇ ಭಗವತಿ ದೇವಿ. ಆ ಬಲ ಸದಾ ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾ ಶಂಕರರು ದೇವಿಗೆ ಸೌಂದರ್ಯ ಲಹರಿಯ 79ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕವನ್ನು ಪಠಿಸೋದ್ರಿಂದ ಸಂಮೋಹನ ವಿದ್ಯೆ ಸಿಲ್ಸತ್ತೆ. ಬೇರೆಯವ್ರನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನು ಈ ಶ್ಲೋಕ ತಿಳಿಸುತ್ತೆ. ಅಂಥ ವಶೀಕರಣ ಒಂದು ಶ್ಲೋಕ ಇದು. ಶ್ರೀ ಜಗದಂಬಾರ್ಪಣಮಸ್ತು.